ನಮಸ್ಕಾರ ಗೆಳೆಯರೇ, ಜ್ಞಾನ ಪ್ರಪಂಚ ಚಾನೆಲ್ಗೆ ಸುಸ್ವಾಗತ. ಒಂದು. ಡಾಕ್ಟರ್ ರಾಜ್ಕುಮಾರ್ 1976. ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ. ವಿವರಣೆ: ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಗೌರವ ಡಾಕ್ಟರೇಟ್ ಪಡೆದ ನಟ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಇವರು ನೀಡಿದ ಅಪ್ರತಿಮ ಕೊಡುಗೆಗಾಗಿ ಈ ಗೌರವ ನೀಡಲಾಯಿತು. 2. ಡಾಕ್ಟರ್ ಗಿರೀಶ್ ಕಾರ್ನಾಡ್ 1994. ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಿವರಣೆ: ಅಂತಾರಾಷ್ಟ್ರೀಯ ಮಟ್ಟದ ನಟ, ನಿರ್ದೇಶಕ ಮತ್ತು ಸಾಹಿತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಇವರು ಸಮಾಂತರ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಈ ಪದವಿ ಸಂದಿದೆ. 3. ಡಾಕ್ಟರ್ ವಿಷ್ಣುವರ್ಧನ್ 2005. ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ವಿವರಣೆ: ಸಾಹಸ ಸಿಂಹ ಎಂದು ಕರೆಯಲ್ಪಡುವ ಇವರು ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಕಲಾ ಸೇವೆ ಮತ್ತು ಸಮಾಜಮುಖಿ ಚಿಂತನೆಯನ್ನು ಪರಿಗಣಿಸಿ ಈ ಗೌರವ ನೀಡಲಾಯಿತು. 4. ಡಾಕ್ಟರ್ ಬಿ. ಸರೋಜಾದೇವಿ 2006. ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ವಿವರಣೆ: ಅಭಿನಯ ನೇತ್ರಿ ಸರೋಜಾದೇವಿ ಅವರು ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ನಾಯಕಿಯಾಗಿ ನಟಿಸಿದ ಸಾಧನೆಗಾಗಿ ಈ ಪದವಿ ಪಡೆದರು. 5. ಡಾಕ್ಟರ್ ಲೀಲಾವತಿ 2008. ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ. ವಿವರಣೆ: 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಹಿರಿಯ ನಟಿ. ನೆಲಮಂಗಲದಲ್ಲಿ ಇವರು ನಡೆಸುತ್ತಿದ್ದ ನಿಸ್ವಾರ್ಥ ಸಮಾಜ ಸೇವೆ ಮತ್ತು ಆಸ್ಪತ್ರೆ ನಿರ್ಮಾಣದ ಕಾರ್ಯಕ್ಕಾಗಿ ಈ ಗೌರವ ಲಭಿಸಿತು. 6. ಡಾಕ್ಟರ್ ಜಯಂತಿ 2008. ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ವಿವರಣೆ: ಅಭಿನಯ ಶಾರದೆ ಎಂದೇ ಖ್ಯಾತರಾದ ಇವರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವೈವಿಧ್ಯಮಯ ಪಾತ್ರಗಳಿಗೆ ಜೀವ ತುಂಬಿದ ಸಾಧನೆಗಾಗಿ ಈ ಪದವಿ ಪಡೆದರು. 7. ಡಾಕ್ಟರ್ ಜಯಮಾಲಾ 2008. ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ವಿವರಣೆ: ಇವರು ಸಂಶೋಧನೆ, ಪಿಎಚ್ಡಿ ಮೂಲಕ ಅಧಿಕೃತ ಡಾಕ್ಟರೇಟ್ ಪಡೆದ ನಟಿ. ಕರ್ನಾಟಕದ ಪುನರ್ವಸತಿ ಸಂತ್ರಸ್ತರ ಸಮಸ್ಯೆಗಳು ಎಂಬ ವಿಷಯದ ಮೇಲೆ ಸಂಶೋಧನೆ ಮಾಡಿದ್ದಕ್ಕಾಗಿ ಇವರಿಗೆ ಪದವಿ ಸಂದಿದೆ. 8. ಡಾಕ್ಟರ್ ಸಿ. ಅಶ್ವಥ್ 2008. ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ. ವಿವರಣೆ: ಶ್ರೇಷ್ಠ ಗಾಯಕ ಮತ್ತು ನಟರಾಗಿ ಸುಗಮ ಸಂಗೀತ ಮತ್ತು ಚಿತ್ರರಂಗದ ಮೂಲಕ ಕನ್ನಡ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸಿದ ಸಾಧನೆಗಾಗಿ ಈ ಗೌರವ ನೀಡಲಾಯಿತು. 9. ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ 2010. ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ. ವಿವರಣೆ: ದಶಕಗಳ ಕಾಲ ಚಿತ್ರರಂಗದ ಶಿಸ್ತಿನ ನಟಿಯಾಗಿ ಹೆಸರು ಮಾಡಿದ ಇವರು ಭಾರತೀಯ ಚಿತ್ರರಂಗದ ವಿವಿಧ ಭಾಷೆಗಳಲ್ಲಿ ನೀಡಿದ ಕೊಡುಗೆಗಾಗಿ ಈ ಪದವಿ ಪಡೆದರು. 10. ಡಾಕ್ಟರ್ ರಾಜೇಶ್ 2012. ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಿವರಣೆ: ಕಲಾ ತಪಸ್ವಿ ಎಂದೇ ಹೆಸರಾದ ರಾಜೇಶ್ ಅವರು ನೂರಾರು ಚಿತ್ರಗಳ ಅಮೋಘ ಅಭಿನಯ ಮತ್ತು ರಂಗಭೂಮಿ ಸೇವೆಗಾಗಿ ಈ ಗೌರವಕ್ಕೆ ಪಾತ್ರರಾದರು. 11. ಡಾಕ್ಟರ್ ಅಂಬರೀಶ್ 2013. ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಿವರಣೆ: ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಚಿತ್ರರಂಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ ಜನಪರ ಕೆಲಸಗಳನ್ನು ಗುರುತಿಸಿ ಈ ಗೌರವ ನೀಡಲಾಯಿತು. 12. ಡಾಕ್ಟರ್ ಶಿವರಾಜ್ಕುಮಾರ್ 2014. ವಿಶ್ವವಿದ್ಯಾಲಯ, ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿ. ವಿವರಣೆ: ಹ್ಯಾಟ್ರಿಕ್ ಹೀರೋ ಆಗಿ 3 ದಶಕಗಳ ಕಾಲ ಚಿತ್ರರಂಗವನ್ನು ರಂಜಿಸುತ್ತಾ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಸಾಧನೆಗಾಗಿ ಈ ಪದವಿ ಸಂದಿದೆ. 13. ಡಾಕ್ಟರ್ ಸಿ.ಎಚ್. ಲೋಕನಾಥ್ 2014. ವಿಶ್ವವಿದ್ಯಾಲಯ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ವಿವರಣೆ: 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯ ಗೆದ್ದ ಅಂಕಲ್ ಲೋಕನಾಥ್ ಅವರಿಗೆ ಜೀವಮಾನದ ಸಾಧನೆಗಾಗಿ ಈ ಗೌರವ ನೀಡಲಾಯಿತು. 14. ಡಾಕ್ಟರ್ ಉಮಾಶ್ರೀ 2015. ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, KSOU. ವಿವರಣೆ: ರಾಷ್ಟ್ರ ಪ್ರಶಸ್ತಿ ವಿಜೇತ ನಟಿ ಮತ್ತು ಸಮಾಜ ಸೇವಕಿಯಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಇವರು ಮಾಡಿದ ಹೋರಾಟಕ್ಕಾಗಿ ಈ ಗೌರವ ಸಂದಿದೆ. 15. ಡಾಕ್ಟರ್ ಶ್ರೀನಾಥ್ 2020. ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯ. ವಿವರಣೆ: ಪ್ರಣಯ ರಾಜ ಎಂದೇ ಖ್ಯಾತರಾದ ಶ್ರೀನಾಥ್ ಅವರು ಚಿತ್ರರಂಗ ಮತ್ತು ಕಿರುತೆರೆಯ ಮೂಲಕ ನೀಡಿದ ಸುದೀರ್ಘ ಕಲಾ ಸೇವೆಗಾಗಿ ಈ ಗೌರವ ಪಡೆದರು. 16. ಡಾಕ್ಟರ್ ಎಚ್.ಜಿ. ದತ್ತಾತ್ರೇಯ
ದತ್ತಣ್ಣ 2021 ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ವಿವರಣೆ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿದ್ದು ನಂತರ ಚಿತ್ರರಂಗಕ್ಕೆ ಬಂದು 3 ರಾಷ್ಟ್ರ ಪ್ರಶಸ್ತಿ ಗೆದ್ದ ಇವರ ಬೌದ್ಧಿಕ ಮತ್ತು ಕಲಾತ್ಮಕ ಸಾಧನೆಗಾಗಿ ಈ ಗೌರವ ಸಂದಿದೆ. 17 ಡಾಕ್ಟರ್ ಕಿಚ್ಚ ಸುದೀಪ್ 2021 ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ ಖಾಸಗಿ ವಿವರಣೆ ಅಭಿನಯ ಚಕ್ರವರ್ತಿಯಾಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿದ್ದಕ್ಕಾಗಿ ಮತ್ತು ಇವರ ಮಾನವೀಯ ಕೆಲಸಗಳಿಗಾಗಿ ಈ ಪದವಿ ನೀಡಲಾಗಿದೆ. 18 ಡಾಕ್ಟರ್ ಪುನೀತ್ ರಾಜ್ಕುಮಾರ್ 2022 ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಮರಣೋತ್ತರ ವಿವರಣೆ ಅಪ್ಪು ಅವರ ಸಾಮಾಜಿಕ ಕಳಕಳಿ ಶಿಕ್ಷಣ ಮತ್ತು ಸಮಾಜಕ್ಕೆ ಅವರು ನೀಡಿದ ಗುಪ್ತದಾನಗಳನ್ನು ಗೌರವಿಸಿ ಮೈಸೂರು ವಿಶ್ವವಿದ್ಯಾಲಯವು ಈ ಗೌರವ ಸಲ್ಲಿಸಿತು. 19 ಡಾಕ್ಟರ್ ವಿ ರವಿಚಂದ್ರನ್ 2022 ವಿಶ್ವವಿದ್ಯಾಲಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವಿವರಣೆ ಕನ್ನಡ ಚಿತ್ರರಂಗದ ಕನಸುಗಾರ ತಾಂತ್ರಿಕತೆ ಮತ್ತು ಸಂಗೀತದಲ್ಲಿ ಕ್ರಾಂತಿ ಮಾಡಿ ಕನ್ನಡ ಸಿನಿಮಾಗಳನ್ನು ಶ್ರೀಮಂತಗೊಳಿಸಿದ ಸಾಧನೆಗಾಗಿ ಈ ಪದವಿ ಸಂದಿದೆ. 20 ಡಾಕ್ಟರ್ ರಮೇಶ್ ಅರವಿಂದ್ 2022 ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವಿವರಣೆ ನಟನೆ ನಿರ್ದೇಶನ ಮತ್ತು ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಯುವಜನತೆಗೆ ಪ್ರೇರಣೆಯಾದ ಸಾಧನೆಗಾಗಿ ಈ ಗೌರವ ನೀಡಲಾಯಿತು. 21 ಡಾಕ್ಟರ್ ದ್ವಾರಕೀಶ್ 2022 ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ವಿವರಣೆ ನಟ ಮತ್ತು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಕುಳ್ಳ ದ್ವಾರಕೀಶ್ ಅವರಿಗೆ ಜೀವಮಾನದ ಸಾಧನೆಗಾಗಿ ಈ ಗೌರವ ಸಂದಿದೆ. 22 ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು 2022 ವಿಶ್ವವಿದ್ಯಾಲಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವಿವರಣೆ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿನ ಅಭಿನಯ ಹಾಗೂ ಕನ್ನಡ ಭಾಷೆಗಾಗಿ ಇವರು ನಡೆಸಿದ ನಿರಂತರ ಹೋರಾಟಕ್ಕಾಗಿ ಈ ಪದವಿ ನೀಡಲಾಯಿತು. 23 ಡಾಕ್ಟರ್ ಮಾಲಾಶ್ರೀ 2023 ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ವಿವರಣೆ ಕನಸಿನ ರಾಣಿಯಾಗಿ ಮತ್ತು ಆಕ್ಷನ್ ಕ್ವೀನ್ ಆಗಿ ಮಹಿಳಾ ಪ್ರಧಾನ ಚಿತ್ರಗಳ ಮೂಲಕ ಹೊಸ ಇತಿಹಾಸ ಬರೆದ ಸಾಧನೆಗಾಗಿ ಈ ಪದವಿ ಸಂದಿದೆ. 24 ಡಾಕ್ಟರ್ ದುಡ್ಡಣ್ಣ 2023 ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ವಿವರಣೆ ಹಾಸ್ಯ ಮತ್ತು ಪೋಷಕ ನಟರಾಗಿ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರನ್ನು ರಂಜಿಸಿದ ಇವರ 5 ದಶಕಗಳ ಕಲಾ ಸೇವೆಗಾಗಿ ಈ ಗೌರವ ನೀಡಲಾಯಿತು. 25 ಡಾಕ್ಟರ್ ಸಾಧು ಕೋಕಿಲ 2024 ವಿಶ್ವವಿದ್ಯಾಲಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವಿವರಣೆ ಸಂಗೀತ ನಿರ್ದೇಶನ ನಟನೆ ಮತ್ತು ಹಾಸ್ಯ ಕ್ಷೇತ್ರದಲ್ಲಿನ ಅವರ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸಿ ಈ ಗೌರವ ಡಾಕ್ಟರೇಟ್ ನೀಡಲಾಗಿದೆ. 26 ಡಾಕ್ಟರ್ ತಾರಾ ಅನುರಾಧ ಇಸವಿ 2024 ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ವಿವರಣೆ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟಿಯರಲ್ಲಿ ಒಬ್ಬರಾದ ತಾರಾ ಅವರು ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಸೀನಾ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಇವರು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರ 4 ದಶಕಗಳ ಸುದೀರ್ಘ ಕಲಾ ಪಯಣ ಮತ್ತು ಸಿನಿಮಾ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸಿದ್ದನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿತು. 27 ಡಾಕ್ಟರ್ ಅನು ಪ್ರಭಾಕರ್ ಮುಖರ್ಜಿ ಇಸವಿ 2025 ಜನವರಿ ಘೋಷಣೆ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಅಥವಾ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳ ಗೌರವ ವಿವರಣೆ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಅನು ಪ್ರಭಾಕರ್ ಅವರು ನಾಯಕಿಯಾಗಿ 25 ವರ್ಷಗಳ ಯಶಸ್ವಿ ಪಯಣ ಮುಗಿಸಿದ್ದಾರೆ. ಇವರು ನಟನೆ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಜನಪ್ರಿಯರು. ಇವರ ಶಿಸ್ತುಬದ್ಧ ಬದುಕು ಕಲಾ ಸೇವೆ ಮತ್ತು ಸಾರ್ವಜನಿಕ ಜೀವನದಲ್ಲಿನ ಇವರ ಸಭ್ಯತೆಯನ್ನು ಪರಿಗಣಿಸಿ 2025ರ ಸಾಲಿನಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಲಾಗಿದೆ. 28 ಡಾಕ್ಟರ್ ಯೋಗರಾಜ್ ಭಟ್ ಇಸವಿ 2025 ಘೋಷಣೆ ಪ್ರಧಾನ ಹಂತ ವಿಶ್ವವಿದ್ಯಾಲಯ ಕುವೆಂಪು ವಿಶ್ವವಿದ್ಯಾಲಯ ಅಥವಾ ಪ್ರಮುಖ ಸಾಂಸ್ಕೃತಿಕ ವಿವಿ ವಿವರಣೆ ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಮತ್ತು ಗೀತರಚನೆಕಾರ ಮುಂಗಾರು ಮಳೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನು ಬದಲಿಸಿದವರು. ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಇವರು ಸೃಷ್ಟಿಸಿದ ಹೊಸ ಅಲೆ ಮತ್ತು ಕನ್ನಡ ಭಾಷಾ ಪ್ರಯೋಗಗಳಿಗಾಗಿ ಇವರಿಗೆ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ. 29 ಡಾಕ್ಟರ್ ರಕ್ಷಿತ್ ಶೆಟ್ಟಿ
ಇಸವಿ 2025 ಇತ್ತೀಚಿನ ನಾಮನಿರ್ದೇಶನ ಖಾಸಗಿ ವಿವಿ ಗೌರವ ವಿಶ್ವವಿದ್ಯಾಲಯ ಪ್ರಮುಖ ತಾಂತ್ರಿಕ ಮತ್ತು ಕಲಾ ವಿಶ್ವವಿದ್ಯಾಲಯಗಳು ವಿವರಣೆ ಸಿಂಪಲ್ ಸ್ಟಾರ್ ಆಗಿ ಗುರುತಿಸಿಕೊಂಡು ಇಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಹರಡುತ್ತಿರುವ ರಕ್ಷಿತ್ ಶೆಟ್ಟಿ ಅವರ ಸೃಜನಶೀಲತೆ ಮತ್ತು ತಾಂತ್ರಿಕ ಜ್ಞಾನಕ್ಕಾಗಿ ಈ ಗೌರವ ಸಲ್ಲಿಸಲಾಗುತ್ತಿದೆ. ಸಪ್ತಸಾಗರದಾಚೆ ಎಲ್ಲೋ ಮತ್ತು 777 ಚಾರ್ಲಿ ಅಂತಹ ಸಿನಿಮಾಗಳ ಮೂಲಕ ಇವರು ಕನ್ನಡ ಚಿತ್ರರಂಗದ ಘನತೆಯನ್ನು ಹೆಚ್ಚಿಸಿದ್ದಾರೆ. 30 ಡಾಕ್ಟರ್ ಶ್ರುತಿ ಇಸವಿ 2025 ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ಅಥವಾ ಪ್ರತಿಷ್ಠಿತ ಖಾಸಗಿ ಸಂಸ್ಥೆ ವಿವರಣೆ 90ರ ದಶಕದ ಪ್ರಮುಖ ನಾಯಕಿಯಾಗಿ ನೂರಾರು ಭಾವನಾತ್ಮಕ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾದವರು ಶ್ರುತಿ. ಇವರ ಕಲಾ ಸಾಧನೆ ಮತ್ತು ಸಾರ್ವಜನಿಕ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ.